ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ. ಯಾರಿನ್ನ ನನ್ನ ವೀಡಿಯೋ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವು ಚಿಕ್ಕದ್ರಿಂದ ನಮ್ಮನ್ನ ಬೆಳೆಸಿದ್ರೆ ನಮಗೂ ಖುಷಿ ಆಗುತ್ತೆ. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನೀವು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಅಂದರೆ ನವಂಬರ್ 26 ಸುಬ್ರಹ್ಮಣ್ಯ ಷಷ್ಠಿ ಆಗಿರೋದ್ರಿಂದ ಇವತ್ತು ತನಿ ಎರಿಬೇಕಿತ್ತು. ನಾವು ಸರಿ ಅಂದ್ಬಿಟ್ಟು ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಹೊರಡೋಣ ಅಂತ ಅನ್ಕೋತಿದ್ವಿ. ಇವತ್ತು ನನ್ನ ಹಸ್ಬೆಂಡ್ ರಜಾ ಇರೋದ್ರಿಂದ ಅವರೇ ಪೂಜೆ ಮಾಡ್ತಿದ್ರು. ಆಲ್ಮೋಸ್ಟ್ ಮಾರ್ನಿಂಗ್ ಟೈಮೆಲ್ಲ ಅವರೇ ಪೂಜೆ ಮಾಡೋದು. ಅದಾದಮೇಲೆ ಏನಾದ್ರು ಒಂದು 11-11:30 ಆ ಥರ ಆದರೆ ನಾನು ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಮಾರ್ನಿಂಗ್ ಎಲ್ಲ ಆಲ್ಮೋಸ್ಟ್ 8-8:30ಗೆಲ್ಲ ನಮ್ಮ ಮನೇಲಿ ಪೂಜೆ ಆಗಿಬಿಟ್ಟಿರುತ್ತೆ. ಏನಾದ್ರು ನಾನು ವ್ರತ ಆ ಥರ ಮಾಡ್ತಿದ್ರೆ 6-7 ಒಳಗೆಲ್ಲ ಮುಗಿಸಿರ್ತೀನಿ. ಆಲ್ಮೋಸ್ಟ್ ಮಾರ್ನಿಂಗ್ ಎಲ್ಲ ಹಸ್ಬೆಂಡೇ ಮಾಡ್ತಾರೆ ಪೂಜೆನ. ಅವರು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ಅದಾದಮೇಲೆ ನನಗೆ ಪೂಜೆ ಎಲ್ಲ ಮುಗೀತು. ಅಷ್ಟರಲ್ಲಿ ನೀನು ರೆಡಿ ಆಗಿಬಿಡು ಅಂತ ಹೇಳಿದ್ರು ಅವರು. ಅಷ್ಟರಲ್ಲಿ ನಾನು ರೆಡಿ ಆಗಿಬಿಡೋಣ ಅಂತ ಸ್ಯಾರಿ ಎಲ್ಲ ಹಾಕ್ಕೊಂಡು, ಇವತ್ತು ಪೂಜೆ ಅಲ್ವಾ, ಸೊ ಸ್ವಲ್ಪ ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸ್ಯಾರಿ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ನನಗೆ ಕ್ಲೈಂಟ್ ಬರೋದಿತ್ತು. ಆ್ಯಕ್ಚುಲಿ ಅದನ್ನು ವೀಡಿಯೋ ಮಾಡಿದೆ, ಬಟ್ ಆದರೆ ಹಾಕೋದಕ್ಕೆ ಅಂದರೆ ವಾಯ್ಸು ಸ್ವಲ್ಪ ಅಷ್ಟು ಸೈಲೆಂಟ್ ಇರಲಿಲ್ಲ. ಸೊ ಅದಕ್ಕೆ ಹಾಗೆ ನಾನೇ ಹೇಳ್ತಿದ್ದೀನಿ. ಕ್ಲೈಂಟ್ ಬಂದಿದ್ರು, ಅವ್ರದ್ದು ಸ್ಯಾರಿ ಮೆಷರ್ಮೆಂಟ್ ತೊಗೊಂಡು ಅದು ಟೈಮ್ಸ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಅವ್ರು ಹೊರಟರು. ಅದು ಆಯ್ತಿದ್ದಂಗೆ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. 11-11:30 ಆಗಿಬಿಟ್ಟಿತ್ತು. ಸರಿ ಓಡೋಣ, ಟೈಮ್ ಆಗಿಬಿಡುತ್ತೆ ಅಂತ ಹೊರಟ್ವಿ. ನಾವು ಇಲ್ಲೇ ನಮ್ಮ ಮನೆ ಹತ್ತಿರ ಇರೋ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ, ವರ್ಕ್ಶಾಪ್ ಹತ್ರ. ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಎಲ್ಲ ನೋಡಿ ಎಷ್ಟು ಜನ ಬಂದಿದ್ದರು, ಅಲ್ಲೆಲ್ಲ ಪೂಜೆ ಮಾಡೋದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದಾದಮೇಲೆ ದೇವರ ಅರ್ಚನೆ ಏನೋ ಮಾಡ್ತಾಯಿದ್ರು. ನಾವು ಅದು ಅರ್ಚನೆ ಎಲ್ಲ ನೋಡಿಕೊಂಡು ಅಲ್ಲೇ ಅನ್ನದಾನ ಮಾಡ್ತಾಯಿದ್ರು. ಅಲ್ಲೇ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಸರಿ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ನನಗೆ ಇನ್ನೊಂದು ಕ್ಲೈಂಟ್ ಬರೋದಿದ್ರು. ಅವ್ರದ್ದು ಸ್ಯಾರಿ ಮೆಷರ್ಮೆಂಟ್ ತೊಗೋಬೇಕಿತ್ತು ಬ್ರೈಡ್ದು. ಈಗ ಅಪ್ಕಮಿಂಗ್ ಬ್ರೈಡ್ ಅವರೇನೆ. ಅವ್ರದ್ದು ಮೆಷರ್ಮೆಂಟ್ ಎಲ್ಲ ತೊಗೋಬೇಕಿತ್ತು. ಇನ್ನು ಟೈಮ್ ಆಗಿಬಿಡುತ್ತೆ. ಅವರು ಬರ್ತೀನಿ ಬೇಗ ಅಂತ ಹೇಳಿದ್ರು. ಸೊ ಆ ಟೈಮಿಗೆ ಬಂದಿರಲಿಲ್ಲ. ಸರಿ ಊಟ ಮಾಡ್ಕೊಂಡು ಹೊಂಟೋಗೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು. ಅಲ್ಲಿ ಪಲ್ಯ ಮಾಡಿದರು, ಹಪ್ಪಳ ಮಾಡಿದರು, ಗೀ ರೈಸ್ ಮಾಡಿದರು, ಅನ್ನ ಸಾಂಬಾರು ಮಾಡಿದರು. ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್, ಥ್ಯಾಂಕ್ ಯು, ಬಾಯ್.